ನಾಗಮಂಗಲ ಗಲಭೆ ಕೇಸನ್ನ ಸರ್ಕಾರ ನಿಭಾಯಿಸ್ತಾ ಇರೋ ವಿಚಾರದಲ್ಲಿ ಬಿಜೆಪಿ ಹಲವು ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ ಹಾಗೂ ತನಿಖಾ ವೈಖರಿ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಏನೇನು ಅಸಮಾಧಾನ, ವಿಪಕ್ಷದ ಸಿಟ್ಟಿಗೆ ಕಾರಣ ಏನು, ಡೀಟೇಲ್ಸ್ ಬಂತು ನೋಡಿ. ಹಿಂದೂ ಯುವಕರ ಮೇಲೆ ಕೇಸ್ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು. ಹಿಂದೂಗಳ ಮೇಲೆ ಹಾಕಿರುವಂತಹ ಕೇಸನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಈ ವಿಚಾರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ನಿಲುವಿನ ಮೇಲೆ ಹೋರಾಟವನ್ನು ರೂಪಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ SP ಅವರು ಹೇಳ್ತಾ ಇದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು, ಯಾರಾದರೂ ಅಮಾಯಕರನ್ನು ಬಂಧಿಸಿದ್ರೆ ನಾವು ಬಿಡುಗಡೆ ಮಾಡೋದಕ್ಕೆ ನಾವು ಬದ್ಧ, ಇಂಪಾರ್ಷಿಯಲ್ ತನಿಖೆ ಮಾಡ್ತಾ ಇದ್ದೀವಿ ಅಂತ. ಬಟ್ ತನಿಖೆ ಸಾಗಿರುವಂತಹ ಹಾದಿ ಇದೆಯಲ್ಲ, ಸಾಕ್ತಾ ಇರುವಂತಹ ಟ್ರ್ಯಾಕ್ ಇದೆಯಲ್ಲ, ಅದೇ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಗಣೇಶ ಕೂರಿಸಿದವರನ್ನು A1 ಮಾಡಿರೋದು ಇದಕ್ಕೆ ಅನುಮಾನ ಇನ್ನಷ್ಟು ಹೆಚ್ಚಳ ಆಗುವಂತೆ ಮಾಡಿದೆ. ಹಾಗಾದರೆ ಬಿಜೆಪಿಯ ಪ್ಲಾನ್ ಏನು, ಡೀಟೇಲ್ಸ್ ಬಂತು ನೋಡಿ. ನಾಗಮಂಗಲ ಗಲಭೆ ಕೇಸ್ ಸಂಬಂಧ ಬಿಜೆಪಿಯಿಂದ ಸತ್ಯಶೋಧನಾ ಸಮಿತಿ ರಚನೆಯನ್ನ ಮಾಡಲಾಗಿದೆ. ಒಂದು ವಾರದಲ್ಲಿ ಈ ಸತ್ಯಶೋಧನಾ ಸಮಿತಿ ವರದಿ ಕೊಡೋದಕ್ಕೆ ಸೂಚನೆಯನ್ನ ಬಿಜೆಪಿ ನಾಯಕರು ಕೊಟ್ಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಕೊಟ್ಕೊಂಡಿದ್ದಾರೆ. ಸತ್ಯಶೋಧನಾ ಸಮಿತಿ ವರದಿ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ, ಹೆಂಗಾಯ್ತು ಘಟನೆ, ಯಾರಿಂದಾಯ್ತು, ಎಷ್ಟೊತ್ತಿಗಾಯ್ತು ಮತ್ತು ಯಾರ ಕಾರಣ ಮತ್ತು ಏನು ಆಗ್ರಹ ಒಂದು ಪಕ್ಷದ್ದು ಅಂತ ಹೇಳಿ. ಮತ್ತೆ ಇದೇ ಫಸ್ಟ್ ಟೈಮ್ ಅಲ್ಲ ಈ ರೀತಿ ಸತ್ಯಶೋಧನಾ ಸಮಿತಿಗಳು ನಡೀತಾ. ಯಾವಾಗ ಗಲಭೆ ಆಗಿರುತ್ತೆ ಆವಾಗ ವಿಪಕ್ಷದಲ್ಲಿರೋರು ಸತ್ಯಶೋಧನಾ ಸಮಿತಿಯನ್ನು ಮಾಡ್ತಾರೆ. ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ. ಈ ಕಾಂಗ್ರೆಸ್ನವರು ಇದನ್ನ ಓಲೈಕೆ ಮಾಡೋ ರಾಜಕಾರಣ ಶುರು ಮಾಡಿದ್ರಲ್ಲ, ಈ ನಮ್ಮ ಭಾಗಕ್ಕೆ ಅದನ್ನ ಹೇಳಿದೆ. ಯಾರು ನಿಜವಾದ ಗಲಭೆಕೋರರಿದ್ದಾರೆ, ಯಾರು ಇಂಥ ಒಂದು ಕೆಲಸದಲ್ಲಿ ಪ್ರತಿನಿತ್ಯ ಪ್ರಚೋದನೆ ಮಾಡ್ತಕ್ಕಂಥವ್ರು ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಗೃಹ ಸಚಿವರ ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಆಕ್ಚುಲಿ. ನಾಗಮಂಗಲ ತಾಲೂಕಿನ ಟೌನ್ ಅಲ್ಲಿ ಒಂದ್ ರೀತಿ ಭಯೋತ್ಪಾದನೆ ಕೃತ್ಯ ನಡೆದ್ರು ಈ ರೀತಿ ನಡೆಯಲ್ಲ. ಪೊಲೀಸರ ಮುಂದೆನೆ ಪೆಟ್ರೋಲ್ ಬಾಂಬ್ಗಳನ್ನ ಹಾಕಿ ಒಂದ್ ರೀತಿ ಅಟ್ಟಹಾಸ ಮೆರೆದಿರ್ತಕ್ಕಂತ ಮತಾಂಧ ಮುಸ್ಲಿಂ ಜನಾಂಗದವ್ರನ್ನ ಇವತ್ತು ಕಾನೂನನ್ನ ಕೈಗೆ ತೆಗೆದುಕೊಂಡು ಪ್ರತಿ ವರ್ಷನೂ ಕೂಡ ಇದೇ ರಸ್ತೆಯಲ್ಲಿ ಗಣಪತಿ ಮೆರವಣಿಗೆ ಹೋಗ್ತದೆ. ಕಳೆದ ಬಾರಿ ಇಲ್ಲಿ ಮೆರವಣಿಗೆ ಹೋದಾಗ ಇಲ್ಲಿ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿದೆ. ಅಷ್ಟು ಪರಿಜ್ಞಾನ ಈ ಪೊಲೀಸರಿಗೆ, ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ, ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ. ಈ ಭಯೋತ್ಪಾದಕರಿಗೆ, ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನ ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಂದಿದ್ದು ಮುಸಲ್ಮಾನರ ಕಡೆಯಿಂದ. ಅದು ನಮ್ಮ ಗಣೇಶೋತ್ಸವದ ಮೇಲೆ, ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು, ಚಪ್ಪಲಿ ಬಿಸಾಡಿರುವಂಥವ್ರು, ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು. ಹಾಗೆ ಚಿತಾವಣೆ ಕೊಟ್ಟಿರೋರು, ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕುವಂಥದ್ದು, ಅವ್ರಿಗೆ ಹಿಂಸೆ ಕೊಡುವಂಥದ್ದು ಮಾಡ್ತು ಅಂತಂದರೆ ನಾವು ಸ್ಟೇಷನಿಗೂ ಬರ್ತೀವಿ, ಜೈಲಿಗೆ ಹಾಕಿದ್ರೆ ಜೈಲ್ ಹತ್ರಕ್ಕೂ ಕೂಡ ನಾವು ಬರ್ತೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತಾರೆ. ಎಲ್ಲೂ ಇಲ್ದಲೇ ಇರುವಂತಹ ಧೈರ್ಯ ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ. ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದ್ದೀರಾ ನೀವು. ಕರ್ನಾಟಕದಲ್ಲಿರುವಂತ ನಿಮ್ ಸರ್ಕಾರಕ್ಕೂ ಬಾಂಗ್ಲಾದೇಶದಲ್ಲಿರುವಂತ ಆ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು? ನೀವು ಗಣಪತಿ ಪಂಡಾಲ್ ಬಿಟ್ರೆ ಈ ಟೆರರಿಸ್ಟ್ಗಳನ್ನ, ಟಿಪ್ಪು ಸಂತತಿಯವರನ್ನ ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೊಡಿಸ್ತಾ ಇದ್ದೀರಲ್ಲ. ಇದಕ್ಕಿಂತ ಅಸಹ್ಯವಾಗಿರುವಂತ ತುಷ್ಟೀಕರಣ ರಾಜಕಾರಣವನ್ನ ಕರ್ನಾಟಕ ಎಂದೂ ನೋಡೇ ಇಲ್ಲ.